ನನ್ನ ಎಲ್ಲ ವೀಕ್ಷಕರಿಗೆ ಆಸ್ಟ್ರೋಶನಿಷ್ಕ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ನಿಮಗೆಲ್ಲರಿಗೂ ನಾನು ಮಾಡುವ ನಮಸ್ಕಾರಗಳು. ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದ್ರೆ ದಿನಾಲು ನಾನು ಹಾಕುವ ದಿನ ಭವಿಷ್ಯ ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ತಲುಪಲಿ. ರಾಶಿ ಭವಿಷ್ಯ ಮಾಸಿಕ ಜಾತಕ 2024ರ ಪ್ರಕಾರ ಕನ್ಯಾ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ. ವೃತ್ತಿಯ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಉದ್ಯೋಗಿಗಳಿಗೆ ತಿಂಗಳ ಆರಂಭದಲ್ಲಿ ತೊಂದರೆಗಳು ಉಂಟಾಗಬಹುದು. 10ನೇ ಮನೆಯ ಅಧಿಪತಿ ಬುಧನು 8ನೇ ಮನೆಯಲ್ಲಿ ಹಿಮ್ಮುಖವಾಗಿ ಉಳಿಯುತ್ತಾನೆ. ಇದು ನಿಮ್ಮ ಕೆಲಸದ ಬಗ್ಗೆ ಅತೃಪ್ತಿಯನ್ನು ಉಂಟುಮಾಡುತ್ತದೆ. ನಿಮ್ಮ ಕೆಲಸಕ್ಕೆ ಶಿಸ್ತು ಬೇಕು. ನಿಮ್ಮ ಕಾರ್ಯಕ್ಕೆ ಹೆಚ್ಚಿನ ಗಮನ ನೀಡಿ ಮತ್ತು ಗೊಂದಲವನ್ನು ತಪ್ಪಿಸಿ, ಮತ್ತು ನಿಮ್ಮ ಕೆಲಸದ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಭವಿಷ್ಯದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ವ್ಯಾಪಾರಸ್ಥರು ಎಚ್ಚರಿಕೆ ವಹಿಸಬೇಕು. ತಿಂಗಳ ಆರಂಭದಲ್ಲಿ ರಾಹು ನಿಮ್ಮ 7ನೇ ಮನೆಯಲ್ಲಿ ಶುಕ್ರನೊಂದಿಗೆ ಸೂರ್ಯಗ್ರಹಣ ದೋಷದ ರೂಪದಲ್ಲಿರುತ್ತಾನೆ ಮತ್ತು ಬುಧ ಕೂಡ ಅದೇ ಮನೆಯಲ್ಲಿರುತ್ತಾನೆ. ಇಲ್ಲಿ ಶುಕ್ರ ಮತ್ತು ಬುಧ ಇಬ್ಬರೂ ಬಾಧಿತರಾಗಿದ್ದಾರೆ ಮತ್ತು ಶುಕ್ರ ಕೂಡ ಹಿಮ್ಮುಖವಾಗುತ್ತಾನೆ. ಆದ್ದರಿಂದ ನೀವು ಯಾವುದೇ ಪ್ರಮುಖ ವ್ಯಾವಹಾರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ತಿಂಗಳು ಲಾಭದಾಯಕವಾಗಿರುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡೆಯಲು ಮತ್ತು ಅತ್ಯುತ್ತಮ ಪರೀಕ್ಷೆಯ ಮೂಲಕ ಉತ್ತಮ ಸ್ಥಾನಕ್ಕೆ ಆಯ್ಕೆಯಾಗಲು ಈಗ ನಿಮಗೆ ಉತ್ತಮ ಅವಕಾಶವಿದೆ. ತಿಂಗಳ ಆರಂಭದಲ್ಲಿ 9ನೇ ಮನೆಯಲ್ಲಿ ಕುಳಿತಾಗ ಗುರುವು ನಿಮ್ಮ 2ನೇ ಮನೆಯನ್ನು ಹಿಮ್ಮುಖ ಬುಧದೊಂದಿಗೆ ನೋಡುತ್ತಾನೆ. ನಿಮ್ಮ ಮಾತುಗಳು ಪ್ರೀತಿ ಮತ್ತು ತರ್ಕದಿಂದ ತುಂಬಿರುತ್ತವೆ. ಕುಟುಂಬದ ಸದಸ್ಯರು ನಿಮ್ಮನ್ನು ಇಷ್ಟಪಡುತ್ತಾರೆ. ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಕಷ್ಟಕರವಾಗಿರುತ್ತದೆ. ಎಚ್ಚರಿಕೆಯಿಂದ ಮಾತನಾಡಿ, ಇದರಿಂದ ನಿಮ್ಮ ಪ್ರೀತಿಪಾತ್ರರ ಹೃದಯವನ್ನು ಯಾವುದೂ ಚುಚ್ಚುವುದಿಲ್ಲ. ನೀವು ವಿವಾಹಿತರಾಗಿದ್ದರೆ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತದೆ, ಏಕೆಂದರೆ ರಾಹು, ಸೂರ್ಯ ಮತ್ತು ಶುಕ್ರರು ನಿಮ್ಮ ಪಾಲುದಾರಿಕೆಯಲ್ಲಿ ಒಂದು ಕಡೆ ಉತ್ಸಾಹವನ್ನು ಉತ್ತೇಜಿಸುತ್ತಾರೆ, ಆದರೆ ಅವರು ಪರಸ್ಪರ ವಿವಾದಗಳು ಮತ್ತು ಘರ್ಷಣೆಗಳ ಪರಿಸ್ಥಿತಿಯನ್ನು ಸಹ ಸೃಷ್ಟಿಸುತ್ತಾರೆ. ಮಂಗಳ ಮತ್ತು ಶನಿಯು 6ನೇ ಮನೆಯಲ್ಲಿದ್ದು, ಗುರು ಮತ್ತು ಬುಧರು 8ನೇ ಮನೆಯಲ್ಲಿರುವುದರಿಂದ ಅನಿರೀಕ್ಷಿತವಾಗಿ ಖರ್ಚು ಹೆಚ್ಚಾಗುವ ಅಪಾಯವಿದ್ದು, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಹಾನಿಯುಂಟಾಗಬಹುದು. ಆದ್ದರಿಂದ ಈ ತಿಂಗಳು ನೀವು ತೀವ್ರ ಎಚ್ಚರಿಕೆ ವಹಿಸಬೇಕು. ಇಡೀ ತಿಂಗಳು ನಿಮ್ಮ ರಾಶಿಯಲ್ಲಿ ಕೇತು ಕುಳಿತಿರುವ ಕಾರಣ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ದುರ್ಬಲವಾಗಿರುತ್ತದೆ. ಹೊಟ್ಟೆಯ ತೊಂದರೆಗಳನ್ನು ಹೊರತುಪಡಿಸಿ ನೀವು ಬೆನ್ನು ನೋವು, ಕೀಲು ನೋವು, ಮೈಕೈ ನೋವು ಮತ್ತು ಜ್ವರದಿಂದ ಬಳಲಬಹುದು. ಪರಿಹಾರ: ಬುಧವಾರದಂದು ನಿಮ್ಮ ಸ್ವಂತ ಕೈಗಳಿಂದ ತಾಯಿ ಹಸುವಿಗೆ ಹಸಿರು ಪಾಲಕ್ ಅಥವಾ ಹೆಸರು ಕಾಳು ತಿನ್ನಿಸಿ. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.